ಮಾಡೋದು ಕಲ್ತ್ಕೊಳ್ಳೋಣ. ಫಸ್ಟ್ಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 2 ಕಪ್ ಕಡಲೆ ಬೀಜ ತಗೋತಾ ಇದ್ದೀನಿ. ಈಗ ಇದನ್ನು ಲೋವರ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಕಡಲೆ ಬೀಜ ಸಿಪ್ಪೆ ಬಿಡೋವರೆಗೂ ಹುರಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಸ್ವಲ್ಪ ರೋಸ್ಟಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ಇವಾಗ ಸ್ವಲ್ಪ ಅಲ್ಲಲ್ಲಿ ರೋಸ್ಟ್ ಆಗಿದೆ ಮೇಲಿಂದ. ಸೊ ಇದನ್ನು ಇವಾಗ ಫುಲ್ ಲೋ ಫ್ಲೇಮ್ ಇಟ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇನ್ನೂ ಒಂದು 2 ನಿಮಿಷ 3 ನಿಮಿಷ ಹಾಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದರೆ ಒಳಗಿಂದ ಅದು ಸ್ವಲ್ಪ ರೋಸ್ಟ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ತೋರಿಸ್ತೀನಿ ನಾನು. ಅದಕ್ಕೆ ಖಾರ ಮಾಡೋದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇವಾಗ ಇದು ಕಡಲೆ ಬೀಜ ಆಗಿದೆ. ಸೊ ಅದನ್ನು ಯಾವಾಗಲೂ ಟ್ರೆಡಿಷ್ನಲ್ ವೇ ಅಂದರೆ ನೆಲದ ಮೇಲೆ ಹಾಕಿ ಆರಿಸ್ಬೇಕು. ಒಂದು 2 ಮಿನಿಟ್ಸ್ ಬಿಡೋಣ ನೆಲದ ಮೇಲೆ ನೋಡಿ. ಇವಾಗ ಕಡಲೆ ಬೀಜನೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಸಿಪ್ಪೆ ಎಲ್ಲ ಬಿಡಿಸಿ ತೆಗೆದಿದ್ದೀನಿ. ಸೊ ಎಷ್ಟು ಗೋಲ್ಡನ್ ಕಲರ್ ಇದೆ. ಹಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1-2 ಸ್ಪೂನ್ಸ್ ಆಯಿಲ್ ತಗೋತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆಲ್ಲ ಮಸಾಲೆ ಖಾರ ಆ್ಯಡ್ ಮಾಡೋಣ. ಇವಾಗ ಫಸ್ಟು ಇಂಗು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರೋಸ್ಟ್ ಮಾಡಿರೋದು ಕಡಲೆ ಬೀಜ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತೀನಿ. ಸ್ವಲ್ಪ ಹೊತ್ತು ಆರಿದ ಮೇಲೆ ಸೆಟ್ ಆಗುತ್ತೆ. ಸೊ your ಕಾಂಗ್ರೆಸ್ ಕಡಲೆ ಬೀಜ ಇಸ್ ರೆಡಿ.